ಒಂದು ಮೆಡಿಕಲ್ ಸ್ಟೋರ್ ಓಪನ್ ಮಾಡ್ಲಿಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತೇಳಿ ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ಜನ ಫಾರ್ಮಸಿಸ್ಟ್ ನನಗೆ ಕಮೆಂಟ್ ಹಾಕಿದ್ರು. ಸೊ ಅವರಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಒಂದು ಸ್ಟೋರ್ ಓಪನ್ ಮಾಡ್ಲಿಕ್ಕೆ ಏನು ಡಾಕ್ಯುಮೆಂಟ್ ಬೇಕು ಅಂತೇಳಿ ಎಲ್ಲ ಹೇಳ್ಕೊಡ್ತೀನಿ, ನೋಟ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋನ ಎಂಡ್ ತನಕ ನೋಡಿ, ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಸ್ಟೋರ್ ಓಪನ್ ಮಾಡೋರಿದ್ರೆ ನೀವು ನೋಡಿರ್ತಕ್ಕಂಥ ಶಾಪು ಮಿನಿಮಮ್ 120 ಸ್ಕ್ವೇರ್ ಫೀಟ್ ಇರಬೇಕು. ನಿಮ್ಮದು ಫಾರ್ಮಸಿ ಸರ್ಟಿಫಿಕೇಟು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ. KSPCಯಲ್ಲಿ ಎವ್ರಿ ಇಯರ್ ರಿನ್ಯೂವಲ್ ಆಗಿರಬೇಕು. ಆಮೇಲೆ ನೀವು ಮುನ್ಸಿಪಾಲಿಟಿಯಲ್ಲಿ ಆ ಬಿಲ್ಡಿಂಗ್ದು ಕಮರ್ಷಿಯಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ವಾಣಿಜ್ಯ ಪ್ರಮಾಣ ಪತ್ರ ಅಂತ ಹೇಳ್ಕೊಡ್ತಾರೆ. ಟ್ಯಾಕ್ಸ್ ಬಿಲ್ ರಿಸಿಪ್ಟ್ ಇರಬೇಕು. ಬಿಲ್ಡಿಂಗ್ದು ಖಾತಾ ಉತ್ತಾರ ತಗೊಂಡ್ಬಿಡಿ. ಓಕೆ, ಇಷ್ಟು ಡಾಕ್ಯುಮೆಂಟ್ಸು ಶಾಪ್ ಲೊಕೇಶನ್ ಸಲುವಾಗಿ ಬೇಕಾಗುತ್ತೆ. ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಕೊಡಲಿಕ್ಕೆ ಕೆಲವೊಂದಿಷ್ಟು ಒಂದು 4 ಸ್ಟ್ಯಾಂಪ್ ಪೇಪರ್ಸ್ ಬೇಕಾಗುತ್ತೆ. 100 ರೂಪೀಸ್ದು ಒಂದು ಸ್ಟ್ಯಾಂಪ್ ಪೇಪರು ರೆಂಟ್ ಅಗ್ರಿಮೆಂಟ್ ಸಲುವಾಗಿ ಬೇಕಾಗುತ್ತೆ. ಫಸ್ಟ್ ಪಾರ್ಟಿ ಓನರ್ದು ಹಾಕಬೇಕು, ಸೆಕೆಂಡ್ ಪಾರ್ಟಿ QP ಕ್ವಾಲಿಫೈಡ್ ಪರ್ಸನ್ ಮೀನ್ಸ್ ಫಾರ್ಮಸಿಸ್ಟ್. ಆ್ಯಂಡ್ ಇನ್ನೊಂದು ಸ್ಟ್ಯಾಂಪ್ ಪೇಪರಲ್ಲಿ ಬಯೋಮೆಡಿಕಲ್ ವೇಸ್ಟೇಜ್ ಸಲುವಾಗಿ ಬೇಕಾಗುತ್ತೆ. ಇನ್ನೊಂದು ಸ್ಟ್ಯಾಂಪ್ ಪೇಪರು ಡಿಕ್ಲರೇಷನ್ ಸಲುವಾಗಿ ಬೇಕಾಗುತ್ತೆ. ಇನ್ನೊಂದು ಸ್ಟ್ಯಾಂಪ್ ಪೇಪರ್ ಅಫಿಡವಿಟ್ ಸಲುವಾಗಿ ಬೇಕಾಗುತ್ತೆ. ಈ ಸ್ಟ್ಯಾಂಪ್ ಪೇಪರನ್ನು ನೀವು ತೊಗೊಂಡಿಟ್ಕೊಂಬಿಡಿ. ಫ್ರಿಜ್ ಅಂತೂ ಕಂಪಲ್ಸರಿ ಬೇಕಾಗುತ್ತೆ. ಫ್ರಿಜ್ ರಿಸಿಪ್ಟ್ ಬೇಕಾಗುತ್ತೆ. ಯಾವ ಹೆಸರಿನಿಂದ ನೀವು ಶಾಪ್ ಓಪನ್ ಮಾಡ್ತಾ ಇದ್ರಲ್ಲ ಆ ಹೆಸರಿನಿಂದ ಅಡ್ರೆಸ್ ಸೀಲ್ ಆ್ಯಂಡ್ ಪ್ರೊಪ್ರೈಟರಿ ಸೀಲ್ ಮಾಡಿಟ್ಕೊಳ್ಳಿ. ಇಷ್ಟು ಡಾಕ್ಯುಮೆಂಟ್ಸ್ ತಗೊಂಡು ನೀವು ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ಗೆ ಪೇಪರ್ಸ್ ಒಂದ್ಸತಿ ಆಫೀಸರ್ಗೆ ತೋರಿಸಿ ಆಮೇಲೆ ಆನ್ಲೈನ್ ಸಬ್ಮಿಟ್ ಮಾಡ್ತಾರೆ. ಆನ್ಲೈನ್ ಸಬ್ಮಿಟ್ ಮಾಡಿದ ನಂತರ ಒಂದು ಚಾನಲ್ ತುಂಬೋದು ಬರುತ್ತೆ. ಚಾನಲ್ ಕಟ್ಟಿದ್ದಾದ ನಂತರ ನಿಮ್ಮ ಲೊಕೇಶನ್ಗೆ ಡ್ರಗ್ ಡಿಪಾರ್ಟ್ಮೆಂಟ್ ಬಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ. ಅದಾದ ನಂತರ ನಿಮಗೆ ಡ್ರಗ್ ಲೈಸೆನ್ಸ್ ಪ್ರೊವೈಡ್ ಆಗುತ್ತೆ. ಪಾರ್ಟ್ನರ್ಶಿಪ್ ಅಲ್ಲಿ ಮೆಡಿಕಲ್ ಸ್ಟೋರ್ ಓಪನ್ ಮಾಡೋರಿದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಸೇಮ್ ಇರುತ್ತೆ. ಒಂದು 200 ರೂಪಾಯಿ ಸ್ಟ್ಯಾಂಪ್ ಪೇಪರ್ ಮೇಲೆ ನಿಮ್ಮದು ಪಾರ್ಟ್ನರ್ಶಿಪ್ ಡೀಡ್ ಅಂತ ಮಾಡ್ಕೊತಾರೆ. ಪಾರ್ಟ್ನರ್ಶಿಪ್ ಡೀಡ್ ಮಾಡಿಕೊಂಡು ಅದೊಂದು ಡಾಕ್ಯುಮೆಂಟ್ ನೀವು ಡ್ರಗ್ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡ್ತಾರೆ. ಯಾವುದೇ ಇಲ್ಲಿಗಲ್ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಮೆಡಿಸಿನ್ ಅಂತಂದ್ರೆ ತುಂಬಾ ರಿಸ್ಕಿ ಇರುತ್ತೆ. ಸೊ ಏನೇ ಮಾಡಿದ್ರು ಲೀಗಲಿ ಮಾಡಿ. ಓಕೆ, ನನ್ನ ನಂಬರ್ ಶೇರ್ ಮಾಡಿರ್ತೀನಿ. ನಿಮ್ಗೆ ಏನೇ ಕನ್ಫ್ಯೂಷನ್ಸ್ ಇದ್ರೆ ನನಗೆ ಕಾಲ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.